ಇವರು ಕೂಡ ಇಲ್ಲಿ ಯಾವುದೇ ಜಾತಿ ಇರಲಿಲ್ಲ, ಆಯ್ತಾ? ಯಾವುದೇ ಜಾತಿಗಳು ಹುಟ್ಟಿದ್ರು ಕೂಡ ಅವರೆಲ್ಲ ಸಮಾನವಾಗಿದ್ರು. ಹೆಣ್ಣು ಮಕ್ಕಳು ಪುರುಷರು ಎಲ್ಲ ಸಮಾನವಾಗಿದ್ರು. ಆಯ್ತಾ? ಅದು 12ನೇ ಶತಮಾನದಲ್ಲೇ. ಬಸವಣ್ಣ ಇದ್ದದ್ದು ಯಾವ ಕಾಲ? 12ನೇ ಶತಮಾನ. ಈ ಎಷ್ಟನೇ ಶತಮಾನ? ಈ ಎಷ್ಟನೇ ಶತಮಾನ? 21ನೇ ಶತಮಾನ. 21ನೇ ಶತಮಾನ. ನೀವೆಲ್ಲ ಕಲಿತು ಮಾನವರಾಗಬೇಕು. ಏನಾಗಬೇಕು? ಮನುಜರಾಗಬೇಕು. ಬಸವಣ್ಣ ಹೇಳಿದ್ದು ಜಾತಿಗೆ ಹೋಗ್ಬೇಕು, ವರ್ಗ ಹೋಗ್ಬೇಕು, ಮೌಢ್ಯಗಳು ಹೋಗ್ಬೇಕು, ಕಂದಾಚಾರಗಳು ಹೋಗ್ಬೇಕು, ಧರ್ಮ ಸಿದ್ಧಾಂತ ಹೋಗ್ಬೇಕು. ಬಸವಣ್ಣ ಮತ್ತು ಅವರ ಅನುಯಾಯಿಗಳು